ಹಾಯ್ ಫ್ರೆಂಡ್, ಬೆಳಗಿನ ವಂದನೆಗಳು. ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನಿಲ್ಲಿ ಜಮೀನು ಕಡೆ ಬಂದಿದ್ದೆ ಬೆಳಗ್ಗೆನೆ. ತುಂಬ ನಮ್ಮ ರೈತರು, ಕಸ್ಲಿಗೆರೆ ರೈತರು, ಮೊತ್ತಳ್ಳಿ ರೈತರು ಮತ್ತು ಕೊತ್ತತ್ತಿ ಹೋಬಳಿ ರೈತರು ಏನೆಲ್ಲ ಬೆಳೆದಿದ್ದಾರೆ ಒಂದು ಟ್ರಿಪ್ಪು ನೋಡೋಣ ಬನ್ನಿ. ನೋಡಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಹಾಕಿದ್ದಾರೆ. ಕೊತ್ತಂಬರಿ ಸೊಪ್ಪು ಅದು ಕಾಣಿಸ್ತಾ ಇರೋದು, ಹೂವು ಬಂದ್ಬಿಟ್ಟೈತೆ, ಅದು ಸಿಕ್ಕಾಬಟ್ಟೆ. ಅದೇ ಥರ ಕಬ್ಬು ಪಟ ಹೊಡೆದಿದ್ದಾರೆ, ಕಬ್ಬು ನೆಡೋಕ್ಕೆ ಅಂದ್ಬಿಟ್ಟು ಫ್ರಂಟಲ್ಲಿ. ನೋಡಿ, ಕಬ್ಬುಂದು ಪಟ ಹೊಡೆದಿದ್ದಾರೆ ನಮ್ಮ ರೈತರು. ನೇಗ್ಲು ಕಟ್ಕೊಂಡು ಹೊಡೆದಿದ್ದಾರೆ. ಅದೇ ಥರ ನೋಡಿ, ಕೊತ್ತಂಬರಿ ಸೊಪ್ಪು ಇದು ಹೂವು ಬಂದ್ಬಿಟ್ಟೈತೆ ಸಿಕ್ಕಾಬಟ್ಟೆ. ಕೊತ್ತಂಬರಿ ಸೊಪ್ಪಿಗೆ ಯಾವುದೇ ರೈಟ್ ಇಲ್ಲ, ಕಂತ 7 ರೂಪಾಯಿ. ಏನು ರೈಟು ಬೆಲೆ ಅಂತ ಬೆಲೆ ಕೊಡ್ತಾಯಿಲ್ಲ ಸರ್ಕಾರ. ನೋಡಿ, ಅದೇ ಥರ ಕಬ್ಬಿನ ಪಟ ಕೂಡ ಹೊಡೆದಿದ್ದಾರೆ ನಮ್ಮ ರೈತರು. ಕಬ್ಬು ನೆಡೋಕ್ಕೆ ಕಬ್ಬು ಕಡಿದು ನೆಡ್ತಾರೆ ನೋಡಿ. ಅದೇ ಥರ ನೋಡಿ, ಕಬ್ಬು ಐತೆ ಪಕ್ಕದಲ್ಲಿ. ನೋಡಿ, ತೆಂಗಿನ ಮರಗಳು. ವಾತಾವರಣ ಅಂತೂ ತುಂಬ ಸಖತ್ತಾಗೈತೆ. ಇದು ತುಂಬ ಅದ್ಭುತವಾದ ಒಂದು ವಾತಾವರಣ. ನೋಡಿ, ನಮ್ಮ ರೈತರು ಮಗ ಅಲ್ಲಿ ನೀರು ಕಟ್ತಾ ಇದ್ದಾನೆ ದೂರದಲ್ಲಿ. ತುಂಬ ಸಖತ್ತಾಗೈತೆ. ಅದೇ ಥರ ನಮ್ಮ ರೈತರು ಬೋರ್ನು ಕೂಡ ಹಾಕಿಸಿದ್ದಾರೆ. ಎದುರುಗಡೆ ಹೋದರೆ ನೋಡಿ, ಇದು ಮಂಗ್ಲ ಗ್ರಾಮಕ್ಕೆ ಹೋಯ್ತದೆ ರೋಡು. ಭೂಮಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಯ್ತದೆ ಇದು ರೋಡು. ಮಹದೇಶ್ವರ ದೇವಸ್ಥಾನಕ್ಕೆ ಹೋಯ್ತದೆ ರೋಡು. ನೋಡಿ, ಏನೆಲ್ಲ ಐತೆ ನಮ್ಮ ರೈತರು ಬೆಳೆದಿರು ಅಂತ. ನಮ್ಮ ರೈತರೇ ಬೆಳಗುತ್ತವಾದ ಒಂದು ಅದೇ ಥರ ಮುಂದೆ ತೋರಿಸ್ತೀನಿ. ಆಲಮನೆಯೂ ಕೂಡ ಐತೆ ಇಲ್ಲಿ. ನಮ್ಮ ರೈತರು ಕಟ್ಟಿರುವಂಥ ಆಲಮನೆಯೂ ಕೂಡ ಐತೆ. ಆಲಮನೆಯೂ ಕೂಡ ರನ್ನಿಂಗಲ್ಲಿ ಐತೆ. ಕಬ್ಬು ಓಡ್ತಾನೆ ಐತೆ, ಬೆಲ್ಲ ತೆಗಿತಾನೆ ಅವರೇ. ನೋಡಿ, ಈ ಕಡೆ ಬಲ್ಗಡೆ ನೋಡಿ, ತೆಂಗಿನ ಮರಗಳು, ಕಬ್ಬು ಕಡಿಯೋರು ಕಬ್ಬು ಕಡಿತಾವ್ರೆ. ನೋಡಿ, ಕಬ್ಬು ನೆಡೋರು ಕಬ್ಬು ನೆಡ್ತಾವ್ರೆ. ತುಂಬ ಫೇಮಸ್ಸು ನಮ್ಮ ಮಂಡ್ಯ ಜಿಲ್ಲೆ ರೈತರು ನಿಜವಾಗ್ಲೂ. ನೋಡಿ, ಅದೇ ಥರ ನೋಡಿ, ನಮ್ಮ ರೈತರು ಕಬ್ಬು ತಗೊಂಡು ಆಲಮನೆಗೆ ಕೊಡ್ತಾಯಿದ್ದಾರೆ. ತುಂಬ ಫೇಮಸ್ ನಮ್ಮ ರೈತರು ನಿಜವಾಗ್ಲೂ. ನೋಡಿ ನೋಡಿ ಸುತ್ತಮುತ್ತ ಕಬ್ಬು ಐತೆ, ಎಲ್ಲೆಲ್ಲೂ ನೋಡಿದ್ರು ಕಬ್ಬು. ಇದು ಮಿಷಿನ್ ಮನೆ, ಇದು ಬೋರ್ಗಲ್ ಮನೆ. ನೋಡಿ, ತುಂಬ ಸಖತ್ತಾಗೈತೆ. ಅದೇ ಥರ ಒಳಗಡೆ ನೋಡಿ, ನಮ್ಮ ರೈತರು ತುಂಬ ಅದ್ಭುತವಾದ ಒಂದು ಕಬ್ಬು ಕೊಡ್ತಾಯಿದ್ದಾರೆ ಗಾಣಕ್ಕೆ. ತುಂಬ ಅದ್ಭುತವಾದ ನಮ್ಮ ರೈತರು ಏನೆಲ್ಲ ಒಂದು ಸಾಧನೆ ಮಾಡ್ತಾವ್ರೆ ಅಂದರೆ ನೋಡಿ, ತುಂಬ ಕಷ್ಟಪಡಬೇಕು 3 ಹೊತ್ತು ಊಟಕ್ಕೆ ಸಲುವಾಗಿ. ನೋಡಿ, ಇದು ಕೈಗಾಣ. ನೋಡಿ, ತುಂಬ ಇದು ಕೊಡ್ತಾಯಿದ್ದಾರೆ. ನೋಡಿ ಯಾವ ಥರ ಕೊಡ್ತಾಯಿದ್ದಾರೆ ಅಂತ ನೋಡಿ. ನೋಡಿ, ಈ ಥರ ಎಲ್ಲ ತಿರುಗ್ತದೆ. ತುಂಬ ಫೇಮಸ್ಸು. ನಮ್ಮ ಏನೆಲ್ಲ ಒಂದು ಸಾಧನೆ ಮಾಡ್ತಾರೆ ಅಂದರೆ ನಮ್ಮ ರೈತರು. ನೋಡಿ, ತುಂಬ ಅದ್ಭುತವಾದ ಒಂದು ನಿಜ. ನೋಡಿ, ಯಾವ ಥರ ಬೆಲ್ದಚ್ಚು ತೆಗ್ದಿದ್ದಾರೆ ನೋಡಿ. ಬೆಲ್ದಚ್ಚು ಇದು ಪಾಂಕ. ನೋಡಿ, ಯಾವ ಥರ ತೆಗ್ದು ಎತ್ತಿ ಹಾಕ್ತಿದ್ದಾರೆ, ಯಾವ ಥರ ತೆಗ್ದು ಎತ್ತಿ ಹಾಕ್ತಿದ್ದಾರೆ ಅಂತ ನೋಡಿ ತೊಟ್ಟಿಗೆ. ಮತ್ತು ಇದನ್ನು ಮನೆಗೆ ಬಿಡ್ತಾರೆ, ಹಚ್ಚಾಕ್ತಾರೆ. ತುಂಬ ಫೇಮಸ್ ಇದು, ತುಂಬ ಫೇಮಸ್ಸು. ಇದೇ ಥರ ನೋಡಿ ಸಖತ್ತಾಗಿ ಮಾಡ್ತಾಯಿದ್ದಾರೆ ನಮ್ಮ ರೈತರು. ಸಾಧನೆ ಮಾಡ್ತಾಯಿದ್ದಾರೆ, ತುಂಬ ಫೇಮಸ್ಸು. ಆಲಮನೆ ಮಂಡ್ಯದಲ್ಲಿ ಬೆಲ್ಲ ತೆಗಿದ್ರಲ್ಲಿ ನಂಬರ್ 1. ಮಂಡ್ಯ ಜಿಲ್ಲೆಯಲ್ಲಿ ಸುತ್ತಮುತ್ತ ಹಳ್ಳಿಲಿ ಆಲಮನೆಗಳು ಫೇಮಸ್ಸು. ಹಳ್ಳುವಡಿ ಆಗ್ಬೋದು, ತಗ್ಗಳಿ ಆಗ್ಬೋದು, ಕೊತ್ತತ್ತಿ ಆಗ್ಬೋದು, ಅನೇಂಬಡಿ ಆಗ್ಬೋದು, ಚೀರ್ನಡಿ ಆಗ್ಬೋದು, ಇನ್ನು ಮುಂತಾದ ಗಾಂಧಾಳು, ಮಲಕುಂಕಟ್ಟೆ, ದುದ್ದ, ಹೋಬ್ಳಿ ಅವೆಲ್ಲ ತುಂಬ ಫೇಮಸ್ಸು. ಆಲಮನೆಗಳು ಜಾಸ್ತಿ. ನೋಡಿ, ತುಂಬ ಸಖತ್ತಾಗಿ ಕಬ್ಬು ನೆಟ್ಟಿದ್ದಾರೆ ನಮ್ಮ ರೈತರು. ಅದೇ ಥರ ತೆಂಗಿನ ಮರಗಳು, ಕೋಳಿ ಫಾರಮು. ನೋಡಿ, ಕೋಳಿನೂ ಕೂಡ ಸಾಕಿದ್ದಾರೆ, ಕೋಳಿ ಫಾರಮ್ ಮಾಡಿ. ಇದು ಕೊತ್ತತ್ತಿಗೆ ಹೋಗುವಂಥ ಗ್ರಾಮ. ಕೊತ್ತತ್ತಿ ಹೋಬ್ಳಿ ಆಗೈತೆ. ಶ್ರೀರಂಗಪಟ್ಟಣ ಹೋಬ್ಳಿ, ಶ್ರೀರಂಗಪಟ್ಟಣಕ್ಕೆ ಸೇರೋದು ಕೊತ್ತತ್ತಿ ಹೋಬ್ಳಿ. ನೋಡಿ,
ತುಂಬ ಫೇಮಸ್ ಇದು ನೋಡಿ. ಅದೇ ಥರ ನಮ್ಮ ರೈತರು ಇಲ್ಲಿ ತರಕಾರಿ ಗಿಡ ನೆಟ್ಟಿದ್ದಾರೆ ನೋಡಿ. ಇದು ತರಕಾರಿ ಗಿಡ ತುಂಬ ಸಖತ್ತಾಗಿ ನೆಟ್ಟಿದ್ದಾರೆ ನೋಡಿ. ತುಂಬ ಯಾವ ಥರ ನೆಟ್ಟಿದ್ದಾರೆ ಸಾಲಾಗಿ ನೋಡಿ. ತರಕಾರಿ ಏನೋ ನೆಡ್ತಾರೆ ಅವರು, ರೈಟು ಕರೆಕ್ಟಾಗಿ ಸಿಗಲ್ಲ ನಮ್ಮ ರೈತರಿಗೆ ನೋಡಿ. ತೋಟ ಇದು ತೆಂಗಿನ ತೋಟ, ತೆಂಗಿನ ತೋಟನೂ ಕೂಡ ಉಳಿಸಿದ್ದಾರೆ ಒಳಗಡೆ. ಗದ್ದೆಯ ಏನೋ ಚೆಲ್ತಾರೆ ಮೇವು ಗೀವು ಹಸಿಗೆ ಅಂದ್ಬಿಟ್ಟು. ನಮ್ಮ ರೈತರು ಹೊಸ ಎಮ್ಮೆ ಆಡು ಕುರಿ ಮನೆ ಎಲ್ಲನೂ ನೀಟಾಗಿ ತುಂಬ ಫೇಮಸ್ಸಾಗಿ ಹಳೆ ಕಾಲದ ಮನೆಗಳು ತೊಟ್ಟಿ ಮನೆಗಳು ಅವೆಲ್ಲ ಕಟ್ಟಿರ್ತಾರೆ ನೋಡಿ. ತುಂಬ ಸಖತ್ತಾಗಿ ಕಟ್ಟಿದ್ದಾರೆ ಅವರು ನಿಜಕ್ಕೂ. ಇದು ತೋಟ, ಇದು ಗದ್ದೆ ಸೈಡ್ ಬಂದಿದ್ದೀನಿ ನಾನು. ಇವಾಗ ಊರು ಸೈಡ್ ಹೋಗ್ತಿದ್ದೀನಿ ನಾನು ಕೊತ್ತತ್ತಿಗೆ. ಮುಂದೆ ತೋರಿಸ್ತೀನಿ ಬನ್ನಿ ಯಾವ ಥರ ನಮ್ಮ ರೈತರು ಏನೆಲ್ಲ ಸಾಧನೆ ಮಾಡ್ಯಾರೆ ಅಂತ ನೋಡಿ. ಬಳ್ಳಾರಿಯಿಂದ ಇಲ್ಲೂ ಬಂದಿದ್ದಾರೆ ಕಪ್ಪಕಡಿಕ ಮಂಡ್ಯ ಜಿಲ್ಲೆಗೆ. ತುಂಬ ಫೇಮಸ್ ಅವರು ನಿಜವಾಗ್ಲೂ ಬಳ್ಳಾರಿಯರು. ಬಳ್ಳಾರಿದೆ ಇದು ಟ್ಯಾಕ್ಟ್ರು ನೋಡಿ. ಅದೇ ಥರ ಕಬ್ಬು ಪಕ್ಕದಲ್ಲಿ ತೆಂಗಿನ ಮರಗಳು ನೋಡಿ. ವಾತಾವರಣ ಅಂತೂ ತುಂಬ ಸಖತ್ತಾಗೈತೆ ಇದು ನಿಜವಾಗ್ಲೂ. ನಮ್ಮ ಕಲಾವಿದರು ಇಂಥ ಜಾಗಕ್ಕೆ ಬಂದ್ಬಿಟ್ಟು ಡ್ರಾಯಿಂಗ್ ಮಾಡಬೇಕು. ನಿಜವಾಗ್ಲೂ ಅದ್ಭುತವಾದ ಒಂದು ಡ್ರಾಯಿಂಗ್ ಆಗುತ್ತೆ ನೋಡಿ. ತುಂಬ ಸಖತ್ತಾಗೈತೆ ಪ್ಲೇಸು. ಅದೇ ಥರ ಎತ್ತಿನ ಗಾಡೀಲಿ ನಮ್ಮ ರೈತರು ಬರ್ತಾವ್ರೆ ನೋಡಿ. ಎತ್ತಿನ ಗಾಡಿ ನಮ್ಮ ರೈತರು ಕಬ್ಬು ಕೂಡ ಏರ್ಕೊಂಡು ಬರ್ತಾಯಿದ್ದಾರೆ ಗಾಡೀಲಿ. ತುಂಬ ಫೇಮಸ್ಸು ನಮ್ಮ ಮಂಡ್ಯ ಕೊತ್ತತ್ತಿ ರೈತರು ನೋಡಿ. ಯಾವ ಥರ ಬೆಳಗ್ಗೆನೇ ಬಂದಿದ್ದಾರೆ ಅವರು. ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದಾರೆ. ತುಂಬ ಫೇಮಸ್ಸು ನಿಜವಾಗ್ಲೂ ನಮ್ಮ ರೈತರು. ನಮ್ಮ ರೈತರು ಒಂದು ಸಾಧನೆ ಮಾಡಬೇಕು ಅಂದರೆ ತುಂಬ ಫೇಮಸ್ ನೋಡಿ. ಮೂಕ ಪ್ರಾಣಿ ಯಾವ ಥರ ಬುದ್ಧಿ ಕಲಿಸ್ಕೊಂಡು ನಿಜವಾಗ್ಲೂ ಒಂದು ಗ್ರೇಟು ನೋಡಿ. ತುಂಬ ಫೇಮಸ್ಸು ನಮ್ಮ ರೈತರು ನೋಡಿ. ನಮ್ಮ ರೈತರು ಮಕ್ಕಳು ಇವರೆಲ್ಲ ನೋಡಿ. ತುಂಬ ನಮ್ಮ ಕೊತ್ತತ್ತಿ ಹೋಬ್ಳಿ ಸೇರಿದಂಥರು ನಿಜಕ್ಕೂ ಫೇಮಸ್ ಆಗ್ಬಿಟ್ಟಿದ್ದಾರೆ ನಿಜಕ್ಕೂ. ನಾವು ಕೂಡ ಗದ್ದೆಗೆ ಹೋಗ್ಬಿಟ್ಟು ನೋಡಿ. ಗದ್ದೆಗೆ ಅದೇ ಕೂಡ ನಾಯಿ ಕೂಡ ಬಂದೈತೆ. ಗದ್ದೆ ಸುತ್ಕೊಂಡು ಹೋಯ್ತೈತೆ ಮನೆಗೆ ನಾಯಿ ಕೂಡ ನೋಡಿ. ನಮ್ಮ ರೈತರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ನಮ್ಮ ರೈತರು ಆಲೆ ಗದ್ದೆಗೆ ಉಪ್ಪು ಹಾಕ್ತಾಯಿದ್ದಾರೆ ಬಂದು ಬೆಳಗ್ಗೆನೇ ನೋಡಿ. ಯಾವ ಥರ ಬುಟ್ಟಿ ತಗೊಂಡು ಉಪ್ಪು ತುಂಬ್ಕೊಂಡು ಯಾವ ಥರ ಉಪ್ಪು ಹಾಕ್ತಾಯಿದ್ದಾರೆ ನೋಡಿ ಸಾಲ ಆಗಿ. ತುಂಬ ಫೇಮಸ್ಸು ನಮ್ಮ ರೈತರು ನಿಜಕ್ಕೂ. ಆದರೂ ನಮ್ಮ ರೈತರಿಗೆ ಯಾವುದೇ ಒಂದು ನ್ಯಾಯ ಸಿಗ್ತಾಯಿಲ್ಲ. ಕರೆಕ್ಟಾಗಿ ಒಂದು ಬೆಲೆ ಸಿಗ್ತಾಯಿಲ್ಲ, ಒಂದು ನ್ಯಾಯ ಸಿಗ್ತಾಯಿಲ್ಲ, ಒಂದು ಮರ್ಯಾದೆ ಕೊಡ್ತಾಯಿಲ್ಲ ನಮ್ಮ ರೈತರಿಗೆ ನೋಡಿ. ಬೆಳಗಿನ ಜಾವ 5 ಗಂಟೆಗೆ ಬಂದರೆ ಅವರು ಉಪ್ಪು ಹಾಕೋಕ್ಕೆ ನೋಡಿ. ಏನೆಲ್ಲ ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ. ಅದೇ ಥರ ಒಂದು ಚಿಕ್ಕದು ಉಲ್ಮೇದ ಕೂಡ ಹಾಕಿದ್ದಾರೆ ರೋಡ್ ಅಂಚಲ್ಲಿ ನೋಡಿ. ತುಂಬ ಫೇಮಸ್ ಅವ್ರ ಜಾಗದಲ್ಲಿ ಅವ್ರು ಹಾಕೊಂಡಿದ್ದಾರೆ ನೋಡಿ. ಇವರು ನಮ್ಮ ರೈತರು. ಇವರು ಆಲೆ ಬೆಳಗ್ಗೆ ಬಂದಿದ್ದಾರೆ ಉಪ್ಪು ಹಾಕೋಕ್ಕೆ ಗದ್ದೆಗೆ ನೋಡಿ. ಎಷ್ಟು ಏಜ್ ಆಗೈತೆ ನೋಡಿ ಅವ್ರಿಗೆ. ಒಂದು 75ರಿಂದ 80 ವರ್ಷ ಆಗೈತೆ ಅವ್ರಿಗೆ. ಆದರೂ ಇವಾಗಲೂ ಏಯ್ತವ್ರೆ ಅಂದರೆ ಗ್ರೇಟು ನಿಜವಾಗ್ಲೂ. ನಮ್ಮ ರೈತರಿಗೆ ಒಂದು ಧನ್ಯವಾದ ಹೇಳಮ್ಮ ನಮ್ಮ ಕಡೆಯಿಂದ. ಥ್ಯಾಂಕ್ಸ್ ನಮ್ಮ ಕಡೆಯಿಂದ ನಮ್ಮ ರೈತರಿಗೆಲ್ಕ ಧನ್ಯವಾದಗಳು. ನಮ್ಮ ಕಡೆಯಿಂದ ನಮ್ಮ ರೈತರಿಗೆ ಧನ್ಯವಾದಗಳು. ಅದೇ ಥರ ನಮ್ಮ ರೈತರು ಸೈಕಲ್ ಹೊಡ್ಕೊಂಡು ಆಲೆ ಗದ್ದೆಗೆ ಹೋಗ್ತಿದ್ದಾರೆ. ಗದ್ದೆ ನೋಡ್ಕೊಬರ್ಕೆ ಗದ್ದೆಲಿ ಏನೈತೆ, ಕಳೆ ಇದ್ದದೋ ಇಲ್ವೋ, ಹೆಂಗೆ ಕಳೆ ತಿತ್ತಿಲ್ವೋ ಅಂತ ಒಂದು ಟ್ರಿಪ್ಪು ನೋಡ್ಕೊಬರ್ಕೆ ಹೋಗ್ತಿದ್ದಾರೆ ನೋಡಿ. ತುಂಬ ಕಬ್ಬು ತುಂಬ ಸಖತ್ತಾಗಿ ಬೆಳೆದಿದ್ದಾರೆ. ತೋಟ ಇದ್ದಂಗೆ ಐತೆ ನೋಡಿ. ಒಳ್ಳೆ ವಾತಾವರಣ, ಒಳ್ಳೆ ಪ್ಲೇಸು, ಒಳ್ಳೆ ಗಾಳಿ ಮಳೆ ನೋಡಿ. ತುಂಬ ಸಖತ್ತಾಗೈತೆ. ಈ ರೋಡಂತೂ ತುಂಬ ಅದ್ಭುತವಾಗೈತೆ. ನಮ್ಮ ರೈತರು ಊರಿಗೆ ಹೋಗ್ತೈತೆ ಕೊತ್ತತ್ತಿ ಹೋಬ್ಳಿಗೆ. ನಿಜಕ್ಕೂ ತುಂಬ ನಮ್ಮ ರೈತರಿಗೆಲ್ಲ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ರೈತರಿದ್ದರೆ ಅನ್ನ ಜೀವನ ನಿಜಕ್ಕೂ. ಮಳೆ ಗಾಳಿ ಬೆಳಕು ಎಲ್ಲ ನಿಜಕ್ಕೂ. ನಮ್ಮ ರೈತರಿಲ್ಲ ಅಂದರೆ ಒಟ್ಟಿಗೆ ಮಣ್ಣೆ ತಿನ್ನಬೇಕಾಯ್ತದೆ ಎಲ್ರೂ ನೋಡಿ. ನಮ್ಮ ರೈತರು ಏನೆಲ್ಲ ಒಂದು ಸಾಧನೆ ಮಾಡೋದಕ್ಕೆ ಇದೇ ಸಾಕ್ಷಿ ಉದಾಹರಣೆ ನಿಜಕ್ಕೂ ನೋಡಿ.
ಅದೇ ಥರ ಒಂದು ಫಾರಮ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಹಸುಗಳು ಸಾಕೋಕ್ಕೆ ನಮ್ಮ ರೈತರು ಗದ್ದೆ ಒಳಗಡೆ ನೋಡಿ. ಅದೇ ಥರ ಯಾವ ಥರ ಐತೆ ಕಬ್ಬು ಇವಾಗ ತಾನೇ ಕಡ್ದಿದ್ದಾರೆ ನಮ್ಮ ರೈತರು. ಅದೇ ಥರ ಇಲ್ಲಿ ಒಳ್ಳೆ ವಾವ್ ಸಖತ್ತಾಗೈತೆ. ಗುಬ್ಬಚ್ಚಿಗಳು ಗೂಡು ಕಟ್ಟಿರುವಂಥದ್ದು ಇದು ನೋಡಿ, ತುಂಬ ಸಖತ್ತಾಗಿ ಕಟ್ಟೈತೆ ಗುಬ್ಬಚ್ಚಿ ಗೂಡುಗಳ. ಯಾವ ಥರ ನೇತಾಡ್ತೈತೆ ನೋಡಿ, ಸುಮಾರು ಒಂದು 10-15 ಐತೆ ನೋಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ. ಗುಬ್ಬಚ್ಚಿ ಗೂಡು ಕಟ್ಟಿರೋದು ವಾಸ ಮಾಡೋಕ್ಕೆ ತುಂಬ ಅದ್ಭುತವಾದ ಒಂದು ತೆಂಗಿನ ಮರದಲ್ಲಿ ಗರಿ ಬೊಂಬಳ ಕಟ್ಟಿತ್ತೆ ನೋಡಿ. ಮೊಟ್ಟೆ ಗರಿ ಬೊಂಬಳ ಕಟ್ಟೈತೆ, ಗರಿ ಬೊಂಬಳ ಸಖತ್ತಾಗೈತೆ. ರೈತರು ಇವತ್ತು ಕೂಡ 79 ನೋಡಿ. ತುಂಬ ನಮ್ಮ ರೈತರು ನೋಡಿ ಪಟ ಕೂಡ ಹೊಡೆದಿದ್ದಾರೆ ನಮ್ಮ ರೈತರು ನೋಡಿ. ಒಂದು 70 ವರ್ಷ 80 ವರ್ಷ ಆಗೈತೆ ನಮ್ಮ ರೈತರಿಗೆ. ಆದರೂ ಇವತ್ತು ಕೂಡ ಗೇಯ್ತವ್ರೆ ಅಂದರೆ ಇವರು ಆರೋಗ್ಯ ಚೆಂದಾಗಿ ಮಡಿಗೋಸ್ಕರ ಗೇಯ್ತಾ ಇರ್ದಿದ್ದು ನೋಡಿ. ಗದ್ದಲ್ಲಿ ಬಂದು ಗೇಯ್ಬೇಕು. ಇವತ್ತಿನ ಮಕ್ಳುಗಳು ಯಾವುದೇ ಕಾರಣಕ್ಕೂ ಗದ್ದಲ್ಲಿ ಬಂದು ಗೇಯ್ನಾರು ಯಾರೂ ತಂದೆ ತಾಯಿನೂ ಕೂಡ ಸಾಕಲ್ಲ ಇವತ್ತಿನ ಮಕ್ಳುಗಳು ನೋಡಿ. 80 ವರ್ಷ ಆಗೈತೆ ಏಜ್ ಇವ್ರಿಗೆ ನಿಜಕ್ಕೂ ನೋಡಿ. ಇವತ್ತು ಕೂಡ ಗೇಯ್ತವ್ರೆ ಅಂದರೆ ಆರೋಗ್ಯ ಚೆಂದಾಗಿರ್ಬೇಕು. ಗದ್ದಲ್ಲಿ ಗೇದ್ರೆ ಯಾವ ರೋಗ ಈ ಕಾಯಿಲೆಗಳು ಕಷಾಯಗಳು ಏನೂ ಬರಲ್ಲ. ನೋಡಿ ಇವತ್ತು ಕೂಡ ಯಾವ ಥರ ಗೇಯ್ತಿದ್ದಾರೆ ಅಂತ ನೋಡಿ. ಗುದ್ಲಿಲಿ ಯಾವ ಥರ ಮಣ್ಣು ಎಳಿತಿದ್ದಾರೆ ನೋಡಿ. ಪಟ ಒತ್ತರಿಸ್ತಾ ಇರ್ದಿದ್ದು ಕಬ್ಬು ನೆಡೋಕ್ಕೆ ಅಂದ್ಬಿಟ್ಟು ಪಟ ಹೊಡೆದಿದ್ದಾರೆ ನಮ್ಮ ರೈತರು. ಇವರು ಕೊತ್ತತ್ತಿ ರೈತರು. ಅಣ್ಣ ನಿಮ್ಮ ಹೆಸರು? ಚೌಡೇಗೌಡರು ಅಂತ. ತುಂಬ ಫೇಮಸ್ಸು ನಿಜವಾಗ್ಲೂ ನೋಡಿ. ಅದೇ ಥರ ನೋಡಿ ಕಬ್ಬು ಕೂಡ ಪಕ್ಕ ಕಬ್ಬು ಕೂಡ ಬೆಳೆದಿದ್ದಾರೆ, ಪಟ ಕೂಡ ಹೊಡೆದಿದ್ದಾರೆ. ಸೀಮೆ ಹುಲ್ಲನ್ನು ಕೂಡ ನೆಟ್ಟಿದ್ದಾರೆ ಹಸುಗಳ್ಗೆ. ಹೊಸ ಎಮ್ಮೆ ಆಡು ಕುರಿ ದನ ಇವಕ್ಕೆಲ್ಲ ನೋಡಿ. ಚೌಡೇಗೌಡ್ರಿಗೆ ನಮ್ಮ ಕಡೆಯಿಂದ ಒಂದು ಟ್ಯಾಂಕ್ಸು. ತುಂಬ ಅದ್ಭುತವಾದ ವ್ಯವಸಾಯ ಮಾಡ್ತಾಯಿದ್ದಾರೆ ಕೊತ್ತತ್ತಿ ಚೌಡೇಗೌಡರು. ನಮ್ಮ ರೈತರು ಅದೇ ಥರ ಗೊಬ್ಬರ ಕೂಡ ತುಂಬ್ಕೊಂಡೊಯ್ತಿದ್ದಾರೆ ಗದ್ದೆಗೆ ನೋಡಿ. ತುಂಬ ಅದ್ಭುತವಾದ ಗೊಬ್ಬರ ತುಂಬ್ಕೊಂಡೊಯ್ತಿದ್ದಾರೆ ನಮ್ಮ ರೈತರು ನಿಜವಾಗ್ಲೂ. ತುಂಬ ಟ್ಯಾಂಕ್ಸು ನಮ್ಮ ಕೊತ್ತತ್ತಿ ರೈತರಿಗೆ ನೋಡಿ. ಸಖತ್ತಾಗಿ ತುಂಬ್ಕೊಂಡೊಯ್ತಿದ್ದಾರೆ ದನಿನಲ್ಲಿ ಗಾಡಿನಲ್ಲಿ ನಿಜವಾಗ್ಲೂ ನೋಡಿ. ಫೇಮಸ್ಸು ನಿಜವಾಗ್ಲೂ ನಮ್ಮ ರೈತರು ಮಕ್ಕಳು ಇವರೆಲ್ಲ ನೋಡಿ. ನಮ್ಮ ರೈತರು ಹಳ್ಳಿಕಾರು ಓರಿಗಳು ಸಾಕಿದ್ದಾರೆ ನಿಜವಾಗ್ಲೂ. ಒಂದು ಅದ್ಭುತವಾದ ಒಂದು ಸಾಧನೆ ಇವೆಲ್ಲ ನಿಜವಾಗ್ಲೂ. ಯಾರು ಸಾಕೋಕ್ಕಾಗೋದಿಲ್ಲ ಇನ್ನು ಮುಂದೆ. ಇನ್ನು 30 ವರ್ಷ ಹೋದರೆ ಆಡು ಕುರಿ ಎಮ್ಮೆ ದನ ಯಾವೂ ಇರೋದಿಲ್ಲ ದೇಶದಲ್ಲಿ ನಿಜವಾಗ್ಲೂ. ಎಲ್ಲ ಕಣ್ಮರೆ ಆಗೋಯ್ತವೆ ನೋಡಿ. ಅದೇ ಥರ ಎತ್ತಿನ ಗಾಡಿನೂ ಕೂಡ ಮಡಗಿದ್ದಾರೆ ನಮ್ಮ ರೈತರು. ದನಗಳು ಕೂಡ ಸಾಕಿದ್ದಾರೆ, ಹಸನ್ನು ಕೂಡ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಉಲ್ಮೇದನ್ನು ಕೂಡ ಐತೆ ನೋಡಿ ಪಕ್ಕದಲ್ಲಿ. ಅದೇ ಥರ ಇದೇ ನೋಡಿ. ಕೊತ್ತತ್ತಿ ಗ್ರಾಮಕ್ಕೆ ಹೋಗ್ತಿದ್ದೀನಿ ನಾನು. ಕೊತ್ತತ್ತಿ ಹೋಬ್ಳಿ ಇದು, ನಮ್ಮ ಹೋಬ್ಳಿ ಇದು. ಚೀರ್ನಳ್ಳಿ ಹೋಬ್ಳಿ, ಮಂಗಳೂರು ಹೋಬ್ಳಿ, ಅನೇಬಾಡಿ, ಕಸ್ಲಿಗೆರೆ, ಕಾಡ್ಸೋಡಿ, ಮೊತ್ತಳ್ಳಿ, ಪಿಹಳ್ಳಿ, ಈ ಥರ ಸುತ್ತಮುತ್ತ ಹಳ್ಳಿಗೆ ಒಂದು 48 ಹಳ್ಳಿಗೆ ಹೋಬ್ಳಿ ಇದು. 48 ಹೋಬ್ಳಿ ಇದು ನೋಡಿ. ಕೊತ್ತತ್ತಿ ಹೋಬ್ಳಿ ಇದು. ಈ ಕೊತ್ತತ್ತಿ ಹೋಬ್ಳಿಲಿ ಅರಳಿ ಕಟ್ಟೆ ಮೇಗೆ, ಎಲ್ಲ ಊರಲ್ಲೂ ಅರಳಿ ಕಟ್ಟೆ ಮೇಗೆ ನಾಗರ ಕಲ್ಲಿದ್ರೆ, ಈ ಕೊತ್ತತ್ತಿ ಹೋಬ್ಳಿಲಿ ಅರಳಿ ಕಟ್ಟೆ ಮೇಗೆ ಸೀತೆ ರಾಮ ಸೀತೆ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರೋದು ಅದು ಐತೆ. ಇವತ್ತು ಕೂಡ ಐತೆ. ನಿಮಗೆ ಅದನ್ನು ಮುಂದಿನ ಇದಕ್ಕೆ ಸಂಚಿಕೆಗೆ ನಾನು ಪರಿಚಯ ಮಾಡಿಸ್ತೀನಿ, ತೋರಿಸ್ತೀನಿ ಅದನ್ನು ನಿಮ್ಗೆ ಯಾವ ಥರ ಐತೆ ಅಂತ. ಒಂದು ಟ್ರಿಪ್ ನೋಡಿ, ಒಂದು ಟ್ರಿಪ್ಪು. ಇದೇ ಕೊತ್ತತ್ತಿ ಹೋಬ್ಳಿ ಗ್ರಾಮಕ್ಕೆ ಹೋಗುವಂಥ ರೋಡು. ನಾನು ಹೋಗ್ತಿದ್ದೀನಿ ನೋಡಿ. ಇಲ್ಲಿ ಕೊತ್ತತ್ತಿ ಹೋಗುವಂಥ ಗ್ರಾಮಕ್ಕೆ, ಹೋಬ್ಳಿಗೆ ಹೋಗುವಂಥ ಗ್ರಾಮಕ್ಕೆ ಹೋಗ್ತಿದ್ದೀನಿ. ತುಂಬ ಒಂದು ನೋಡಿ ಅದ್ಭುತವಾದ ಒಂದು ಊರು. ನಮ್ಮ ರೈತರು ಏನೆಲ್ಲ ಒಂದು ಸಾಧನೆ ಮಾಡ್ಯಾರ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ನಿಜವಾಗ್ಲೂ ನೋಡಿ. ಅದೇ ಥರ ಆಡು ಕುರಿ ಫಾರಮ್ನು ಕೂಡ ಕಟ್ಟಿದ್ದಾರೆ, ಮನೆ ಕೂಡ ಕಟ್ತಿದ್ದಾರೆ ನೋಡಿ. ಪಕ್ಕದಲ್ಲಿ ವಾತಾವರಣ ಚೆನ್ನಾಗೈತೆ. ಬಾಳೆ ತೋಟ, ಬಾಳೆ ನೆಟ್ಟಿದ್ದಾರೆ, ತೆಂಗು, ಮಾವು ನೋಡಿ. ಎಮ್ಮೆ, ದನ, ಆಡು, ಕುರಿ, ಹಸ, ಕೋಳಿ, ಕೊಕ್ಕೆಗಳು, ಇನ್ನೂ ಮುಂತಾದ ಪ್ರಾಣಿಗಳನ್ನು ಸಾಕಿದ್ದಾರೆ. ನೋಡೋಣ ನೋಡಿ. ನಮ್ಮ ರೈತರು ಹಸ ಕೂಡ ಸಾಕಿದ್ದಾರೆ. ಒಂದು ಮಗನೂ ಕೂಡ ಅಲ್ಲಿ ನಿಂತೈತೆ ಪಾಪು ನೋಡಿ. ತುಂಬ ಧನ್ಯವಾದಗಳು. ಎಮ್ಮೆಗಳು ಕೂಡ ಸಾಕಿದ್ದಾರೆ ನಮ್ಮ ರೈತರು ನೋಡಿ.
ಮನೆಗಳು ಯಾವ ಥರ ಬೀದಿ ಅಂತೂ ತುಂಬ ಸಖತ್ತಾಗೈತೆ. ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ನಮ್ಮ ಕಲಾವಿದರು ತಪ್ಪಲ್ಲಿ ಇವರು ಬನ್ನಿ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಬನ್ನಿ, ಒಂದು ಟ್ರಿಪ್ಪು ದಯವಿಟ್ಟು ಬನ್ನಿ. ನಮ್ಮ ರೈತರು ಹುಲ್ಲು ಕೂಡ ಗುಡ್ಡೆ ಹಾಕಿದ್ದಾರೆ ನೋಡಿ ಯಾವ ಥರ ಐತೆ ಅಂತ ಮೆದೆ ಆಲೆ ಮನೆ ಒಳಗಡೆ ಗುಡ್ಡೆ ಹಾಕಿದ್ದಾರೆ. ನಿಜಕ್ಕೂ ನೋಡಿ ಬೀದಿ ಅಂತೂ ತುಂಬ ಸಖತ್ತಾಗೈತೆ. ಫೇಮಸ್, ಒಂದಕ್ಕೊಂದು ಮನೆಗಳಿಗೆ ಮೀರಿಸ್ತವೆ. ಬನ್ನಿ ದಯವಿಟ್ಟು, ನಮ್ಮ ರೈತರು ತುಂಬ ಸಖತ್ತಾಗಿ ಒಂದು ಸಾಧನೆ ಮಾಡಿದ್ದಾರೆ. ನಮ್ಮ ರೈತರು ಊರು ಇದು ಕೊತ್ತತ್ತಿ ಹೋಬಳಿ, ನಮ್ಮ ಹೋಬಳಿ ಇದು ತುಂಬ ಫೇಮಸ್ಸು. ನಮ್ಮ ಹೋಬಳಿ ನಮ್ಮ ಕೊತ್ತತ್ತಿ ರೈತರು ತುಂಬ ಫೇಮಸ್ಸು. ಏನೆಲ್ಲ ಒಂದು ಸಾಧನೆ ಮಾಡೋದಕ್ಕೆ ಇದೇ ಒಂದು ಸಾಕ್ಷಿ, ಏನೆಲ್ಲ ಸಾಧನೆ ಮಾಡ್ಯಾರಿ ಅಂತ. ತುಂಬ ಫೇಮಸ್ಸು ಕೊತ್ತತ್ತಿ ಹೋಬಳಿ ನೋಡಿ. ಹಸ, ಎಮ್ಮೆ, ಆಡು, ಕುರಿ ಎಲ್ಲನೂ ಕೂಡ ಸಾಕಿದ್ದಾರೆ ನಮ್ಮ ರೈತರು ನಿಜವಾಗ್ಲೂ. ಅದೇ ಥರ ಮಂಗಳೂರು ಹಂಚು ಮನೆ, ಕೈ ಹೆಂಚು ಮನೆಗಳು ನೋಡಿ ತುಂಬ ಸಖತ್ತಾಗಿ ಕಾಣಿಸ್ತೈತೆ ನೋಡಿ. ಅದೇ ಥರ ನಮ್ಮ ರೈತರು ಏನೆಲ್ಲ ಸಾಧನೆ ಮಾಡ್ಯಾರ ಇಂಥ ಕಂಬದ ಮನೆಗಳು, ಕೈ ಹೆಂಚು ಮನೆಗಳು. ನಮ್ಮ ಕಲಾವಿದರು ಬರ್ಬೇಕು ಇಲ್ಲಿಗೆ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ. ದಯವಿಟ್ಟು ಬನ್ನಿ, ನಮ್ಮ ಕಲಾವಿದರು ಮೂಲ ಗುಂಪು ಆಯ್ತಿದ್ದಾರೆ. ಬನ್ನಿ ದಯವಿಟ್ಟು, ಕೇಳ್ಕೊತಾ ಇದ್ದೀನಿ ನಿಮ್ಮ ಜೊತೆಲಿ, ಎಲ್ಲರೂ ಬನ್ನಿ.